ನಮಸ್ತೆ ಸ್ನೇಹಿತರೆ, ಕಥಾಪಯಣ ಚಾನಲ್ಗೆ ಸ್ವಾಗತ. ಚಿಕ್ಕ ಮಗುವಿನೊಂದಿಗೆ ಪತ್ನಿಯನ್ನು ಮನೆಯಿಂದ ಆಚೆ ಹಾಕಿದ ಪತಿ, ಕಷ್ಟಗಳನ್ನು ಮೆಟ್ಟಿ ನಿಂತು ಪೊಲೀಸ್ ಅಧಿಕಾರಿಯಾದ ಯುವತಿಯ ಸ್ಫೂರ್ತಿದಾಯಕ ಕಥೆಯನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸಾವಿರದ ಹೊಸ್ತಿಲಲ್ಲಿ ಇರುವ ನಮ್ಮ ಕಥಾಪಯಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ನಮಗೆ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್. ಕಥೆಯನ್ನ ಶುರು ಮಾಡೋಣ ಸ್ನೇಹಿತರೆ. ಈ ಗೃಹಿಣಿಯ ಕತೆ ಎಲ್ಲರಿಗೂ ಸ್ಫೂರ್ತಿ. ಸಾಧಿಸಬೇಕೆಂದು ಛಲದಿಂದ ಹೆಜ್ಜೆ ಇಟ್ಟರೆ ಎಲ್ಲವೂ ಸಾಧ್ಯ ಎಂಬುದಕ್ಕೆ ಈಕೆಯೇ ನಿದರ್ಶನ. ಈಕೆಯ ಕಷ್ಟ ಮತ್ತು ಆ ಕಷ್ಟಗಳನ್ನು ಮೆಟ್ಟಿ ಇವರು ಪೊಲೀಸ್ ಅಧಿಕಾರಿಯಾದ ಕಥೆಯೇ ರೋಚಕ. ಮಡಿಲಲ್ಲಿ ಹಾಲುಗಲ್ಲದ ಕಂದಮ್ಮ ಅಳುತ್ತಿದ್ದ. ಸುಂದರ ಬದುಕಿನ ಕನಸಿನೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಆಕೆಗೆ ಗಂಡನೇ ಶತ್ರುವಾಗಿದ್ದ. ಪತ್ನಿಯ ಜೊತೆಗೆ ಚಿಕ್ಕ ಮಗುವನ್ನು ಆಚೆ ಹಾಕಿದ ಪಾಪಿ ಪತಿ. ಹೀಗೆ ಪತಿಯ ಮನೆಯಿಂದ ಕಷ್ಟದಿಂದ ಹೊರಬಂದಾಗ ಆ ಯುವತಿಗೆ ವರ್ಷ ಬರೀ 18. ಆ ಬಳಿಕ ಈ ಯುವತಿ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ದಿನದ ಪ್ರತಿ ಕ್ಷಣವೂ ಬದುಕಿಗಾಗಿ ಹೋರಾಡಬೇಕಾದ ಸ್ಥಿತಿ ಇತ್ತು. ಆಕೆ ಹೋರಾಡಲೇಬೇಕಾಗಿತ್ತು. ಕಾರಣ ತನ್ನ ಮಡಿಲಲ್ಲಿ ಮುದ್ದಾದ ಕಂದನಿದ್ದ. ಆದರೆ ಇದೀಗ ಇದೇ ಯುವತಿ ಎಲ್ಲರಿಗೂ ಸ್ಫೂರ್ತಿಯಾಗುವ ರೀತಿಯಲ್ಲಿ ಬೆಳೆದಿದ್ದಾರೆ. ಪೊಲೀಸ್ ಅಧಿಕಾರಿಯಾಗಿ ಮಿಂಚುತ್ತಿದ್ದಾರೆ. ಈ ಮೂಲಕ ಕಷ್ಟಗಳನ್ನು ಮೆಟ್ಟಿ ನಿಂತು ಕನಸ ಹಾದಿಯಲ್ಲಿ ಸಾಗುತ್ತಿದ್ದಾರೆ. ಕೇರಳದ 31 ವರ್ಷದ ಗೃಹಿಣಿ ಆ್ಯನಿ ಶಿವ ಅವರ ಸ್ಫೂರ್ತಿದಾಯಕ ಕಥೆ ಇದು. ಮನೆಯವರ ವಿರೋಧದ ನಡುವೆಯೂ ಇವರು ಪ್ರೀತಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು. ಸ್ವಲ್ಪ ದಿನ ಜೀವನ ಸುಖವಾಗಿಯೇ ಇತ್ತು. ಆದರೆ ಮಗು ಹುಟ್ಟಿದ ತಕ್ಷಣ ಸಮಸ್ಯೆ ಶುರುವಾಗಿತ್ತು. ಕೊನೆಗೊಂದು ದಿನ ರಕ್ಕಸಪತಿ ಆ್ಯನಿ ಅವರನ್ನು ಮನೆಯಿಂದಾಚೆ ಹಾಕಿದ. ಆ ನಂತರದಲ್ಲೇ ಕಣ್ಣೀರ ಕತೆ. ಆದರೆ ಈಗ ಅದೇ ಆ್ಯನಿ ಕೇರಳದ ವರ್ಕಲ ಪೊಲೀಸ್ ಠಾಣೆಯಲ್ಲಿ ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇರಿಕೊಂಡಿದ್ದಾರೆ. ಸದ್ಯಕ್ಕೆ ಆ್ಯನಿಯ ಕತೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಕೇರಳ ಪೊಲೀಸರು ಕೂಡ ಆ್ಯನಿಯ ಬಗ್ಗೆ ಹೆಮ್ಮೆಯಿಂದ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ. ವಿರೋಧದ ನಡುವೆ ವಿವಾಹವಾದ ಮಗಳನ್ನು ಮನೆಯವರು ಮತ್ತೆ ತಮ್ಮ ಬಳಿ ಕರೆಯಲಿಲ್ಲ. ಹೀಗಾಗಿ ಆ್ಯನಿ ತನ್ನ ಪುತ್ರನೊಂದಿಗೆ ಅಜ್ಜಿ ಮನೆಯಲ್ಲಿ ವಾಸವಾಗಿದ್ದರು. ಅಲ್ಲಿಂದ ಇವರ ಹೋರಾಟದ ಬದುಕು ಆರಂಭವಾಗಿತ್ತು. ತಾನೇ ತನ್ನ ಸ್ವಂತ ಕಾಲಿನಲ್ಲಿ ನಿಲ್ಲಬೇಕಾದ ಛಲ ಇವರಲ್ಲಿ ಬಂದಿತ್ತು. ಅಂತೆಯೇ ವರ್ಕಲಾ ಶಿವಗಿರಿ ಆಶ್ರಮದ ಮಳಿಗೆಗಳಲ್ಲಿ ನಿಂಬೆ ಜ್ಯೂಸ್, ಐಸ್ ಕ್ರೀಮ್, ಕರಕುಶಲ ವಸ್ತುಗಳನ್ನು ಮಾರಾಟ ಮಾಡುವಂತಹ ಒಂದಷ್ಟು ಸಣ್ಣ ಸಣ್ಣ ವ್ಯಾಪಾರವನ್ನು ಇವರು ಶುರು ಮಾಡಿದ್ದರು. ಈ ಚಿಕ್ಕ ಪುಟ್ಟ ವ್ಯಾಪಾರಗಳು ಅಷ್ಟಾಗಿ ಇವರ ಕೈ ಹಿಡಿಯಲಿಲ್ಲ. ಈ ವೇಳೆ ಹೃದಯವಂತರೊಬ್ಬರು ಇವರ ಬಾಳಿನ ಗತಿಯನ್ನೇ ಬದಲಾಯಿಸಿದ್ದರು. ಇವರ ಕಷ್ಟಕ್ಕೆ ಮರುಗಿದ ಆ ವ್ಯಕ್ತಿ ಇವರಿಗೆ ಸಬ್ ಇನ್ಸ್ಪೆಕ್ಟರ್ ಆಗುವ ಸಲಹೆ ನೀಡ್ತಾರೆ. ಜೊತೆಗೆ ಇವರ ಪರೀಕ್ಷೆ ಬರೆಯಲು ಬೇಕಾದ ಹಣ ಸಹಾಯವನ್ನು ಮಾಡ್ತಾರೆ. ಹೀಗೆ ಸಿಕ್ಕ ಸಹಾಯವನ್ನು ಅತ್ಯಂತ ಶ್ರದ್ಧೆಯಿಂದ ಬಳಸಿಕೊಂಡ ಆ್ಯನಿ ಈಗ ಹೆಮ್ಮೆಯ ಪೊಲೀಸ್ ಇಲಾಖೆಗೆ ಸೇರಿಕೊಂಡಿದ್ದಾರೆ. ಈ ಆ್ಯನಿ ಅವರ ಸ್ಫೂರ್ತಿದಾಯಕ ಕತೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಎಲ್ಲರೂ ಇವರ ಸಾಧನೆಯನ್ನು ಕೊಂಡಾಡಿದ್ದಾರೆ. ಇವರ ಛಲ ಹಾಗೂ ಧೈರ್ಯ ಎಲ್ಲರಿಗೂ ಸ್ಫೂರ್ತಿದಾಯಕ ಕಥೆಯಾಗಿದೆ. ಕೇಳಿದ್ರಲ್ಲ ಸ್ನೇಹಿತರೆ, ಮನೆಯಿಂದ ಹೊರಹಾಕಿದ ಕೂಡಲೇ ಇವರು ಸಾಯುವ ದಾರಿ ಯೋಚನೆ ಮಾಡಲಿಲ್ಲ. ಅಜ್ಜಿಯ ಮನೆಯಲ್ಲಿ ಇದ್ದು ಯಾರೋ ತೋರಿಸಿದ ಮಾರ್ಗದರ್ಶನದ ಜೊತೆಗೆ ಮಾಡಿದ ಸಹಾಯದಿಂದ ಇಂದು ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಬದುಕಿನ ಪ್ರಯಾಣವೇ ಹಾಗೆ. ಮುಂದೆ ಸಾಗ್ತಾ ಹೋದ್ರೆ ನಮ್ಮ ಪಯಣ ನಿಲ್ಲುವುದಿಲ್ಲ. ಈ ಸ್ಫೂರ್ತಿದಾಯಕ ಕತೆ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಲೈಕ್, ಕಮೆಂಟ್ ಮಾಡೋದರ ಜೊತೆಗೆ ನಮ್ಮ ಕಥಾಪಯಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ವಂದನೆಗಳು.